ತಲೆಯಲ್ಲಿರುವ ಕೆಟ್ಟ ಕುತರ್ಕವನ್ನು ಹೋಗಲಾಡಿಸಿ ಹರಿ ಸರ್ವೋತ್ತಮ ಅವನೆಂದು ಅವನ ಇರುವ ಭಗವಂತ ಇದ್ದಾನೆ. ಎಷ್ಟೋ ಜನ ಭಗವಂತ ಇದ್ದಾನೆ, ನಮಗೆ ರಾಯರಿದ್ದಾರೆ ರಾಯರು ನಂಬಿದ್ದೀರಲ್ಲ, ರಾಯರು ದೇವರನ್ನು ನಂಬಿದ್ದಾರೆ. ನೀವು ರಾಯರನ್ನು ಕಂಡ್ರಿ, ರಾಯರು ದೇವರನ್ನು ಕಂಡಿದ್ದಾರೆ. ರಾಯರಿಗೆ ದೇವರ ಮೇಲೆ ನಂಬಿಕೆ, ನಿಮಗೆ ರಾಯರ ಮೇಲೆ ನಂಬಿಕೆ. ಅದಕ್ಕೆ ನೋಡಿ, ಮೊಸಳೆ ಎಷ್ಟೋ ಆನೆಗಳಿದ್ದರೂ ಗಜೇಂದ್ರನ ಕಾಲೇ ಯಾಕೆ ಹಿಡಿತು ಅಂದರೆ, ಇವ್ರ ಕಾಲು ಹಿಡಿದ್ರೆ ನನ್ನ ಕೂಗು ದೇವ್ರಿಗೆ ಕೇಳಿಸತ್ತೆ ಅಂತ. ಹಾಗೆ ಎಷ್ಟೋ ಜನ ಇರ್ಬೋದ್ರಿ, ಎಲ್ಲರ ಕಾಲು ಹಿಡಿಬೇಡಿ, ಹಿಡಿದ್ರಿ ಇವ್ರ ಕಾಲು ಹಿಡೀರಿ. ಇವ್ರ ಕೂಗು ಮಾತ್ರ ದೇವ್ರಿಗೆ ಕೇಳಿಸತ್ತೆ, ನಿಮ್ಮ ಕೂಗಾಗತ್ತೆ. ನೋಡಿ ಆಶ್ಚರ್ಯ, ಗಜೇಂದ್ರನ ಉದ್ಧಾರ ಮಾಡುವಾಗ ದೇವರು ಮೊದಲು ಗಜೇಂದ್ರನ ಉದ್ಧಾರ ಮಾಡಲಿಲ್ಲ, ಗಜೇಂದ್ರನ ಕಾಲು ಹಿಡಿದಿದ್ನಲ್ಲ ಅವನನ್ನು ಉದ್ಧಾರ ಮಾಡಿದ. ರಾಯರು ಹರಿಯನ್ನು ಬಿಟ್ಟಿಲ್ಲ, ಹರಿಯನ್ನು ಎಡ ಬಿಡದೆ ಹಿಡಿದ ರಾಯರ ಪಾದ ನೀವು ಹಿಡಿದರೆ ಹರಿ ರಾಯರನ್ನ ಆಮೇಲೆ ಮೊದಲು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಹೇಗೆ? ಕೆಟ್ಟ ಕುತರ್ಕವನ್ನು ಓಡಿಸಿ ಒಳ್ಳೆ ಜ್ಞಾನವನ್ನು ಕೊಡ್ತಾರೆ. ತನ್ನ ಇರುವಿನ ಅರಿವು, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರಿಗೆ ಗೊತ್ತಿದೆ ರೀ, ಅದು ದೊಡ್ಡದಲ್ಲ, ಅದರ ಅನುಭವ ಬೇಕು. ಏನು ಸಾಧನವೇನು, ಏನು ಫಲವೇನು, ಸ್ವಾನುಭವ ಇಲ್ಲದ ಹೀನ ಮಾನವನೇ. ನೀವು ರಾಯರ ಹತ್ರ ಹೋಗೋದು ದೊಡ್ಡದಲ್ಲ, ರಾಯರ ಇರುವಿನ ಅರಿವು, ಅದರ ಅನುಭವ ನಿಮಗೆ ಬಂದಾಗ ಆ ಭಕ್ತಿಯೇ ಬೇರೆ. ನಿಮ್ಮ ಜೀವನದಲ್ಲಿ ರಾಯರು ಏನಾದರೂ ಒಂದು ಮಾರ್ಪಾಡನ್ನು ತೋರಿಸಿದ್ರೆ ಎಲ್ಲಿಲ್ಲದ ಭಕ್ತಿ ನಮಗೆ ರಾಯರಲ್ಲಿ ಬರುತ್ತೆ. ಕಾರಣ ಆ ಅನುಭವ ನಮ್ಮನ್ನು ಎತ್ತರಕ್ಕೆ. ಶರಣ ಜನಕ್ಕೆ ಇಲ್ಲಿ ವರಜ್ಞಾನ ಸುಧೆಯ ನೋಡಿ, ಯಾರು ಅವರ ಬಳಿಗೆ ಶರಣು ಬರ್ತಾರೆ, ಬೆಳಗ್ಗೆ ಬರ್ತಾರಲ್ಲ, ಸಾಯಂಕಾಲನೂ ಬರಬೇಕು ಅನ್ಸತ್ತಲ್ಲ, ಬಂದಾಗ ಏನೋ ಪ್ರವಚನ ನಡೀತಿರುತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ತಾರಲ್ಲ, ಏನೋ ಒಂದು ಆನಂದ, ಶ್ರವಣ ಮನಕಾನಂದವೀವುದು. ನಿಮಗೆ ಗೊತ್ತಿಲ್ಲದೆ ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಯಾವುದದು? ಭುವನ ಪಾವನ ಬೆನಿಪ ಲಕುಮೀದವನ ಮಂಗಳ ಚರಿತ್ರೆ. ಅದು ಇಲ್ಲಿ ನಡೆಯುತ್ತೆ ಅಲ್ವಾ? ಇವತ್ತೆಷ್ಟೋ ಮಠಗಳಿರ್ಬೋದು, ಇವತ್ತೇನಾದ್ರು ಪಾಠ ಪ್ರವಚನ ನಡೆಯುವ ಒಂದು ಸ್ಥಳ ಅಂತಿದ್ರಿ, ಯಾವುದದು? ಮಂತ್ರಾಲಯ ಪ್ರಭುಗಳ ದಿವ್ಯವಾದ ಸನ್ನಿಧಾನ. ಅಲ್ಲಿ ವರಜ್ಞಾನ ಸುಧೆಯ ಕರೆದು ಕೊಡುತ್ತಲಿ. ಕರೆದು ಅಂದರೆ ಆರಾಧನೆಗೆ ಅಂತ ಇವ್ರು ಕರೆದದ್ದು, ಆರಾಧನೆಗೆ ಅಂತ ಕರೆದದ್ದು. ಆರಾಧನೆ ಬೆಳಗ್ಗೆ ಮುಗೀತು, ಈಗ ನೋಡಿ ಕೊಡ್ತಾ ಇದ್ದಾರಲ್ಲ, ಇದು ನಿಜವಾದ ಆರಾಧನೆ. ಬೆಳಗ್ಗೆ ಆರಾಧನೆ ಅನ್ನಪ್ರಸಾದ ತೊಗೊಂಡದ್ದು ಬಾಯೊಳಗೆ ಹೋಗಿ ಕೆಳಗಿಳಿದು ಹೋಗ್ಬಿಡತ್ರಿ. ನಾಳೆಗಿಲ್ಲ, ನಾಡಿದ್ಗಿಲ್ಲ, ಜನ್ಮಾಂತರಕ್ಕಂತೂ ಇರೋದೇ ಇಲ್ಲ. ಆದರೆ ಕಿವಿಲಿ ಬೀಳ್ತಾ ಇದೆಯಲ್ಲ, ಇದು ಕೆಳಗೋಗಲ್ಲ, ಮೇಲೋಗುತ್ತೆ. ಅದು ಮಾತ್ರ ಮೇಲೋಗಲ್ಲ, ನಿಮ್ಮನ್ನು ಉತ್ತಮವಾದ ಲೋಕಕ್ಕೆ ಕರ್ಕೊಂಡು ಹೋಗುವ ಜ್ಞಾನ. ಇದು ಅಮೃತ, ಇದು ನಿಜವಾದ ಊಟ. ಜನ್ಮಾಂತರಕ್ಕೆ ಬೇಕಾದ ತತ್ವಜ್ಞಾನದ ಊಟವನ್ನು ಕೊಡ್ತಾ ಇದ್ದಾರೆ. ಅಂತಹ ಸಿರಿವಂದಿತ ಗೋಪಾಲ ವಿಠ್ಠಲ ಪರಿಪರಿಯಿಂದ ಏನು ವಿಚಿತ್ರ ಸೇವೆಯನ್ನು ಇಲ್ಲಿ ಸ್ವೀಕಾರ ಮಾಡ್ತಾನೆ. ಯಾರೋ ಒಬ್ಬ ಎಳ್ನೀರಿನವನು, ನಮ್ದು ಎಳ್ನೀರು ಅಂದ, ಇನ್ಯಾರೋ ಬಂದ, ಹೂ ನಮ್ಮದು ಅಂದ. ನಮ್ಮದೇನಿದೆ? ನಿನ್ನಾರಾಧನೆಯ ಮಾಡಿಸು ಅಂತಾರೆ ದಾಸರಾಯರು. ಅವನ ಆರಾಧನೆ ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಲ್ಲ. ರಾಘವೇಂದ್ರ ಸ್ವಾಮಿಗಳ ಒಳಗಿರುವ 4 ದೇವತೆಗಳ ಆರಾಧನೆಯನ್ನು ನಿನ್ನಾರಾಧನೆ ಮಾಡಿಸೋ, ನೀನೇ ಮಾಡಿಸೋ. ರಾಘವೇಂದ್ರ ಸ್ವಾಮಿಗಳೇ ಮಾಡಿಸ್ಕೊಳ್ಳೋದು. ನೀವು ಎಲ್ಲಿಯಾದರೂ ನೋಡಿದ್ದೀರಾ ಯಾರಾದರೂ ಯತಿಗಳು ಬಂಗಾರದ ಕವಚ ಹಾಕ್ಕೊಂಡು ಹೋಗಿರೋದು? ಇವ್ರು ನೋಡಿ, ಬಂಗಾರದ ಕವಚ, ಏನು ಪೀತಾಂಬರ, ಏನು ವಸ್ತ್ರ, ಏನಿದು, 2 ಕಣ್ಣು ಸಾಲದು. ಇದೆಲ್ಲ ಭಗವಂತನ ಆರಾಧನೆ ಅಂತ ತಿಳ್ಕೊಳ್ಬೇಕು. ಇದಿಷ್ಟ ಆಯಿತಾ? ಇನ್ನು ಮುಂದೆ ಗೋಪಾಲದಾಸರದ್ದು ಇನ್ನೊಂದು 2 ನುಡಿ ಇದೆ, ಇನ್ನು 5 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ರಾಘವೇಂದ್ರ ಸ್ವಾಮಿಗಳಂದರೆ ಯಾರೋ ಒಂದು ಯತಿಗಳು ಅಂತ ಅಂದ್ಕೊಳ್ಬೇಡಿ ಅಂತಾರೆ ಗೋಪಾಲದಾಸ. ಎಲ್ಲ ಯತಿಗಳಂತೆ ಅಲ್ಲ, ಅಂಥ ಇಂಥವರಲ್ಲ, ಇವರಂಥವರೇ ಬೇಕು ಅಂತ ಹುಡುಕಿದರಿಲ್ಲ. ನಿಮ್ಗೆ ಇವ್ರು ತರದವ್ರು ಇನ್ನೊಬ್ರು ಬೇಕು ಅಂದರೆ ಇಲ್ಲ ರೀ. ಇವೆಲ್ಲ ಸ್ಯಾಂಪಲ್ ಪೀಸ್ಗಳು, ಒಂದೊಂದಷ್ಟೇ ಬರೋದು. ಏನು ಸ್ಪೆಷಲ್ಲು ಅಂದರೆ ಸ್ವಯಂ ಭಗವಂತನೇ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಇದ್ದಾನಂತ. ಇದು ಯಾರಿಗಿಲ್ಲ ರೀ. ಹೇಳ್ತಾರೆ, ರಾಘವೇಂದ್ರನೆಂಬ ರೂಪ ತಾನೇ ಆಗಿ, ರಾಘವೇಂದ್ರನೆಂಬ ರೂಪ ಸ್ವಯಂ ಭಗವಂತ ತಾನೇ ಆಗಿ, ರಾಘವೇಂದ್ರನೆಂಬ ನಾಮ ಇರಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದ ಪುಣ್ಯ ಭೋಗವನರಿತು. ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರಾಗಿದ್ದಾಗ ಶಂಕುಕರ್ಣ ಅವರು ಮೊದಲು
ಶಂಕುಕರ್ಣಾದಾಗ ಏನು ಪೋಸ್ಟ್ ರೀ, ನೀವು ಆರಾದ್ಮೇಲೆ ಒಂದಷ್ಟು ಹೂ ತಂದು ಕೊಟ್ಬಿಟ್ಟು ಆ ಹೂವು ರಾಯರಿಗೆ ಹಾಕ್ಬಿಟ್ರೇ ಏನು ಸಂತೋಷ ಆಗುತ್ತೆ. ಶಂಕುಕರ್ಣ ನಿತ್ಯದಲ್ಲಿ ತುಳಸಿ ಹೂ ತಂದು ಬ್ರಹ್ಮದೇವರು ಪೂಜೆ ಕೊಡ್ತಿದ್ರು. ಆ ಬ್ರಹ್ಮದೇವರು ತುಳಸಿ ಹಿಡಿದು ಕೇಶವಾಯನಮ ಅಂದರೆ ಆ ರೂಪ, ನರಸಿಂಹ ಅಂದರೆ ಆ ರೂಪ. ಇದನ್ನು ನೋಡುವ ಭಾಗ್ಯ ಪಡೆದ ಮಹಾಪುಣ್ಯಾತ್ಮರು ಯಾರು? ಮುತ್ರಾಲಿ ಪ್ರಭು. ಅದಾದ ಮೇಲೆ ಏನಾದರೂ ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರಾದಾಗ ಎಡಬಿಡದೆ ಭಗವಂತನ ಸ್ಮರಣೆ ಮಾಡಿದ ಪುಣ್ಯ. ವ್ಯಾಸರಾಜರಾದಾಗ, ರಾಯರಾದಾಗ ಎಷ್ಟು ಪುಣ್ಯ ಮಾಡಿಬಿಟ್ಟಿದ್ರು. ರಾಘವೇಂದ್ರರು ಇನ್ನೂ ಮಾಡಿದ ಪುಣ್ಯ ಭೋಗವ ಅರಿತು ತನ್ನ ಭಾಗವತರ ಕೀರ್ತಿ ಸಾಧಿಸಿ, ತನ್ನ ಭಾಗವತರು ಅಂದರೆ ಭಕ್ತರು, ಭಗವಂತನ ಭಕ್ತರಾದ ಮಂತ್ರಾಲಯ ಪ್ರಭುಗಳ ಕೀರ್ತಿಯನ್ನು ಜಗತ್ತಲ್ಲಿ ತೋರಿಸಬೇಕು ಅಂತ ಜಗದೊಳಗೆಲ್ಲ ಮೇಘ ಸೂರ್ಯನಂತೆ ಅಮೋಘ ಕೀರ್ತಿಯನ್ನು ರಾಘವ ಇವರಿಗೆ ರಾಜ್ಯದಿ ತಂದಿತ್ತ. ರಾಮದೇವರು ಮೋಕ್ಷದಿಂದ ಇವರಿಗೆ ಅಪಾರವಾದ ಕೀರ್ತಿ ಕೊಡಬೇಕು ಅಂತ ಸ್ವಯಂ ಭಗವಂತ ತಾನೇ ರಾಘವೇಂದ್ರ ರೂಪನಾಗಿ ನಿಂತಿದ್ದಾನೆ. ರಾಘವೇಂದ್ರ ಮೂರ್ತಿ ಗೋಪಾಲ ವಿಠ್ಠಲ ಭಾಗವತರಲ್ಲಿ ಎಲ್ಲರ ಕಡೆಯಿಂದ ಪೂಜೆ ತಗೊಳ್ಳಲ್ಲಂತೆ ರಾಯರು. ದುರ್ಜನರ ಸೇವೆಯನ್ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ನಿಮ್ಮ ಹತ್ರ ದುಡ್ಡಿರ್ಬೋದು, ಇರ್ಬೋದು, ಮಂತ್ರಾಲಯಕ್ಕೆ ಹೋಗಬೇಕು ಅಂದ ತಕ್ಷಣ ಹೋಗೋಕ್ಕಾಗಲ್ಲ, ರಾಯರ ಹತ್ರ ಹೋಗಬೇಕು ಅಂದ್ರೆ ಹೋಗೋಕ್ಕಾಗಲ್ಲ. ಅದು ವಿಚಿತ್ರ ಗೊತ್ತಾ? ನಿಮಗೆ ಹೋಗೋಕ್ಕಾಗದಿದ್ದರೆ ಬೇಡ ರೀ, ನಿಜವಾಗಿ ಪ್ರಾಮಾಣಿಕವಾಗಿ ರಾಯರೇ ನಿಮ್ಮ ಹತ್ರ ಬರಬೇಕಿತ್ತು, ಬರಲಿಕ್ಕಾಗ್ತಿಲ್ಲ ಅಂತ ಅಂದ್ಕೊಳ್ಳಿ, ಸ್ವಪ್ನದಲ್ಲಿ ರಾತ್ರಿ ಅವರೇ ಬಂದುಬಿಡ್ತಾರೆ. ಎಷ್ಟು ಜನಕ್ಕೆ ಈ ಅನುಭವ ಇದೆ ಅಲ್ವಾ? ಹೇಗೆ ಕರುವಿನ ಬಳಿ ಹಸು ಧಾವಿಸಿ ಬರುತ್ತೆ ಕರುವಿನ ಮೇಲೆ ಪ್ರೀತಿಯಿಂದ, ಹಾಗೆ ನಾವು ರಾಯರಿಗೆ ಕರುವಿನಂತೆ, ಸಣ್ಣ ಮಗುವಿನಂತೆ ನಾವು ದೇವರಲ್ಲಿ, ಗುರುಗಳಲ್ಲಿ ನಾವು ಶ್ರದ್ಧೆಯನ್ನು ತೋರಿಸಿದರೆ ಅವರು ನಮ್ಮ ಬಳಿಗೆ ಬರ್ತಾರೆ. ಇದು ಒಂದು ಕತೆ. ಇನ್ನು ಕಡೆ ನುಡಿ ಒಳಗೆ ಗೋಪಾಲದಾಸರಿ ಅಂತ ಅದ್ಭುತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬಂದು 352 ವರ್ಷ ಆಯ್ತು ರೀ. ನಮಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಟ್ಟ ಅಪ್ಪನ್ನ ಸತ್ತು 3 ತಿಂಗಳಿಗೆ ಮರೆತು ಬಿಡೋ ಮಹಾನುಭಾವರು ನಾವು. ಏನೂ ಕೊಡದೇ ಇರೋ ರಾಘವೇಂದ್ರ ಸ್ವಾಮಿಗಳು ನೆನ್ಪಿಟ್ಕೊಳ್ತೀವ? ಇಲ್ಲ. ಹಾಗಾದ್ರೆ ಏನೋ ಕೊಟ್ಟಿದ್ದಾರೆ. ಯಾಕೆ ನಾವು ಅವ್ರಿಗೆ ಇಷ್ಟು ಗೌರವ ಕೊಡ್ತಾ ಇದ್ದೀವಿ? ಅವ್ರ ಹೆಸರು ಹೇಳಬೇಕಾದ್ರೇ ಪೂಜ್ಯಾಯ, ಆಮೇಲೆ ಅವರ ಹೆಸರು ಹೇಳಬೇಕು. ರಾಘವೇಂದ್ರಾಯ ಪೂಜ್ಯಾಯ ಇಲ್ಲ, ಏನು ಹೇಳಬೇಕು? ಪೂಜ್ಯಾಯ, ಆಮೇಲೆ ಹೆಸರು ರಾಘವೇಂದ್ರಾಯ. ಯಾಕೆ ಇವ್ರಿಗೆ ಇಷ್ಟು ಪೂಜ್ಯತೆ? ನಮಗೆ ಈ ಪೂಜ್ಯತೆ ಇಲ್ಲ ರೀ. ನೀವು ಮಕ್ಕಳಿಗೆ ಎಷ್ಟೇ ಕೊಡಿ, ಓ ಪೂಜ್ಯರಾದ ತಂದೆಗಳು ದಯಮಾಡಿಸ್ತಾ ಇದ್ದೀರಿ, ಬನ್ನಿ ಅಂತ ಕರಿತಾನ ಮಗ, ಅಂತಾನೆ. ಅದು ಯಾರನ್ನೋ, ಏನು ಮನೆ ಟಾಮಿನನ್ನೋ, ಅವ್ರ ಅಪ್ಪನ್ನೇ ಕರೆದ್ನೋ, ಸ್ವಾಮಿ ಶ್ರೀಹರಿಗೆ ಗೊತ್ತು ಅಲ್ವಾ? ಏನು ಕೊಟ್ಟರು ಅವ್ರ ಬುದ್ಧಿ ಅವ್ರಿಗೆ ಇರುತ್ತಾ? ಅಂಥದ್ರೊಳಗೆ ರಾಯರಿಗೆ ಜಗತ್ತಿನ ಜನ ಈ ಪೂಜ್ಯತೆಯನ್ನು ಅಂದಲ್ಲ, ಹಿಂದಲ್ಲ, ಇಂದಿನ ತನಕ ಅಲ್ಲ, ಮುಂದೂ ಕೂಡ ಇದೇ ಶ್ಲೋಕ ಹೀಗೆ ಕಂಟಿನ್ಯೂ ಆಗುತ್ತಲ್ಲ. ಪುಟ್ಟ ಮಗು ಕೂಡ ಪೂಜ್ಯಾಯ ಅನ್ನತ್ತಲ್ಲ. ದೊಡ್ಡ ದೊಡ್ಡ ಗಣ ವಿದ್ವಾಂಸರು ಪೂಜ್ಯಾಯ ಅಂತಾರಲ್ಲ. ಪಂಡಿತರಿಂದ, ಪಾಮರರಿಂದ, ಎಲ್ಲರಿಂದಲೂ ಪೂಜ್ಯತೆಯನ್ನು ಪಡೆದ್ರಲ್ಲ. ಇದ್ರ ಹಿನ್ನೆಲೆ ಏನು? ಯಾಕೆ ಅವ್ರಿಗೆ ಅಷ್ಟು ಪೂಜ್ಯತೆ? ನಮ್ಗೆ ಯಾಕಿಲ್ಲ? ನಮಗೆ ಪೂಜ್ಯಾಯ ಅನ್ನಲ್ಲ, ತ್ಯಾಜ್ಯಾಯ. ನಾವು ಯೂಸ್ಲೆಸ್ ಫೆಲೋ ಅಲ್ವಾ? ಎತ್ತಿದ ಕಸಕ್ಕಿಂತ ಕಡೆಯಾಯಿತು ಈ ದೇಹ. ಶುಕ್ರವಾರ ಗುಡಿಸಿದ ಕಸ ಮನೇಲೇ ಇಟ್ಕೊಳ್ತಾರೆ. ಶುಕ್ರವಾರ ಮಧ್ಯಾಹ್ನ ಢಮಾರ ಆದರೆ ಶನಿವಾರ ತನಕ ಇಟ್ಕೊಳ್ಳೋಣಪ್ಪ, ಶುಕ್ರವಾರ ಬಿಡೋ ಹಾಗಿಲ್ಲ ಅಂತಾರ. ಮೊದಲು ಆಚಕಾಕಿ, ಕಾಫಿಗೆ ಲೇಟ್ ಆಗುತ್ತೆ ಅಂತ ಆಚಕಾಕಿ. ಹೌದೋ ಅಲ್ವೋ? ಹೊತ್ತು ಸುಸ್ತಾಗಿರುತ್ತೆ, ಫ್ಲಾಸ್ಕಲ್ಲಿ ಬಿಸಿ ಬಿಸಿಯಾಗಿರುತ್ತೆ, ಹಾಳಾಗೋಗುತ್ತೆ, ಸುಟ್ಟು ಬಂದುಬಿಟ್ಟು ಕಳಿಸ್ಬಿಡ್ತಾರೆ. ಇಂದ್ರಾರಮಣ ಗೋವಿಂದ. ನಮಗೆ ತ್ಯಾಜ್ಯ, ಅವರು ಪೂಜ್ಯ. ಏನೋ 1 ವರ್ಷ ಪೂಜ್ಯ, 2 ವರ್ಷ ಪೂಜ್ಯ ಅಲ್ಲ, 352 ವರ್ಷ ಆದರೂ ಪೂಜ್ಯತೆ. ಏನು ಕಾರಣ ಗೊತ್ತಾ? 2 ಕಾರಣ. ನಮಗೆ ತ್ಯಾಜ್ಯಕ್ಕೂ 2 ಕಾರಣ, ಅವ್ರ ಪೂಜ್ಯತೆಗೂ 2 ಕಾರಣ. ಪೂಜ್ಯತೆಗೆ ಕಾರಣವಾದ 2 ಕ್ವಾಲಿಟಿ. ಒಂದು, ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ. ಸತ್ಯರಥಾಯ ಚ ಅತಯೇವ ಪೂಜ್ಯಾಯ, ಧರ್ಮರಥಾಯ ಚ ಅತಯೇವ ಪೂಜ್ಯಾಯ. ಅವರು ಎಷ್ಟು ಕಷ್ಟ ಇದ್ದರೂ ಕೂಡ ಸುಳ್ಳು ಹೇಳಲಿಲ್ಲ, ಕಳ್ತನ ಮಾಡಲಿಲ್ಲ, ರಾಂಗ್ ರೂಟ್ ಲೈಫ್ ಲೀಡ್ ಮಾಡಲಿಲ್ಲ. ನಮ್ಗೆ ಇವತ್ತು ಎಲ್ಲ ಇದೆ, ಆದರೆ ರಾಂಗ್ ರೂಟ್, ಕಳ್ಳ ಮಾರ್ಗ, ಬರೀ ಟೇಬಲ್ ಕೆಳಗೆ. ಜಗತ್ತಿನ ಜನರನ್ನು ಮೋಸ ಮಾಡೋದೇ ಬಿಸ್ನೆಸ್, ಬರೀ ದುಡ್ಡು ಸಂಪಾದನೆ. ದೇವರ ಅನುಗ್ರಹ ಹೇಗೆ ಮಾಡ್ತಾನೆ ಅಲ್ವಾ? ಪೂಜ್ಯತೆ ಬೇಕಂದರೆ ಸತ್ಯದ ನುಡಿ ಇರಬೇಕು, ಧರ್ಮದ ನಡೆ ಇರಬೇಕು. ಇನ್ನೊಂದು, ಸತ್ಯ ಅಂದರೆ ಇದ್ದಿದ್ದಾಗ ಹೇಳೋದಲ್ಲ. ಸತ್ಯ ಅಂದರೆ
ಸತ್ಯ ಶಬ್ದಕ್ಕೆ ಭಾಗವತ ಅಂತ, ದೇವರು ಅಂತ. ಏಕೆಂದರೆ ಸತ್ಯಂ ಪರಂ ಧೀಮಹಿ, ಸತ್ಯ ಅಂದರೆ ದೇವರು. ಆ ದೇವರ ಧರ್ಮ, ಭಾಗವತದ ಧರ್ಮದಲ್ಲಿ ರತರಾಗಿದ್ದ ಕಾರಣ ಅವರಿಗೆ ಇಷ್ಟು ಪೂಜ್ಯತೆ ಬಂತು ಅಂತ ಬರ್ತಾರೆ. ಗೋಪಾಲದಾಸರ ಬಾಯಲ್ಲಿ ಕೇಳಿ, ರಾಯರ ಬೃಂದಾವನ, ಆ ಸನ್ನಿಧಾನ ಅದು ಹೇಗೆ ಅಂತ ಹೇಳ್ತಾರೆ. ದಿನ ದಿನಕ್ಕಿಲ್ಲಿ ನೂತನ ಪೂಜೆಗಳಾಗುವವು. ನೀವು ದಿನಕ್ಕೆ ಬಿಡ್ರಿ, ಒಂದೇ ದಿನಕ್ಕೆ. ಇವತ್ತು ನೀವು ಮಂತ್ರಾಲಯಕ್ಕೆ ಹೋದರೆ ರಥೋತ್ಸವ, ಒಂದು ರೌಂಡಲ್ಲಿ ಯಾವ ರಥದಲ್ಲಿ ಬರ್ತಾರೆ ರಾಯರು, ಸೆಕೆಂಡ್ ರೌಂಡ್ಗೆ ಆ ರಥ ಹಳೇದು ಪಕ್ಕಕ್ಕೆ ಇಟ್ಬಿಡ್ತಾರೆ, ಇನ್ನೊಂದು ರಥದಲ್ಲಿ ಕೊಡ್ತಾರೆ, ಇನ್ನೊಂದು ರಥ. ನೀವು ಯೋಚನೆ ಮಾಡಿ, ಬೆಳಗ್ಗೆ ಓಡಿಸುವಾಗ ಒಂದು ಬೈಕು, ಮಧ್ಯಾಹ್ನಕ್ಕೆ ಒಂದು ಕಾರು, ಸಾಯಂಕಾಲ ಫ್ಲೈಟು. ಹೀಗಿದ್ರೆ ಅವನೇನಂತಾರೆ? ರಾಘವೇಂದ್ರ ಸ್ವಾಮಿಗಳ ರಥ ನವರತ್ನ ರಥ, ಬಂಗಾರದ ರಥ, ಆನೆ ಮೇಲೆ ಅಂಬಾರಿ, ಏನು ವೈಭವರಿ! ಇದು ಯಾಕೆ ಆಗ್ತಾ ಇದೆ? ಸ್ವಯಂ ಭಗವಂತ ಕೂತಿದ್ದಾನೆ. ದಿನಕ್ಕಿಲ್ಲಿ ನೂತನ ಪೂಜೆಗಳಾಗುವವು, ದಿನಕ್ಕಿಲ್ಲಿ ನೂತನ ಉತ್ಸವಗಳಾಗುವು, ದಿನಕ್ಕಿಲ್ಲಿ ನೂತನ ವಾರ್ತೆಗಳಾಗುವವು. ಜನರ ಸಂದಣಿ ಪ್ರತಿದಿನ ವಿಪ್ರಭೋಜನ, ಜನರ ಕೈಯಿಂದ ಪ್ರತಿ ಜನರೀಪ್ಸಿತ ತುಂಬುವರು. ಯಾರು ಏನು ರಾಯರ ಮುಂದೆ ಬೊಗಸಿ ಒಡ್ಡಿದ್ರು ಕೂಡ ಅಷ್ಟು ತುಂಬಿ ಕಳಿಸ್ತಾರಂತ ರಾಯ. ಎಷ್ಟೋ ಜನ ಹೋದಾಗ ಅವ್ರಿಗೆ ಏನು ಸಿಗದಿದ್ರು ಬೇಡ, ದರ್ಶನ ಆಯ್ತಪ್ಪ, ಪ್ರಸಾದ ಆಯಿತು, ಏನೋ ಒಂದು ತೃಪ್ತಿ ರೀ. ಆ ತೃಪ್ತಿಯನ್ನು ಕೊಡ್ತಾರೆ. ಮನುಷ್ಯನಿಗೆ ಬೇಕಾದ ಆ ತೃಪ್ತಿ ಅದು ಕೊಡ್ತಾ ಇದ್ದಾರೆ. ಜನುಮ ಸಫಲ ತಮ್ಮ ಜನನವ ನೀಗುವರು. ಯಾರು ಇವರ ಬೃಂದಾವನ ದರ್ಶನ ಮಾಡ್ತಾರೆ, ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ. ನರಿ ನಾಯಿ ಕುರಿ ಕೋಳಿ ಕತ್ತೆಗೆ ಆರಾಧನೆ ಬಂತಪ್ಪ, ನಮಸ್ಕಾರ ಮಾಡಬೇಕು ಅಂತಿಲ್ಲ. ಯಾವ್ದಾರು ಬರುತ್ತಾ ನರಿ ನಾಯಿ ಕುರಿ ಕೋಳಿ ಕತ್ತೆ? ನೀವೇನೋ ಡೈಲಿ ವಾಕಿಂಗ್ ಕರ್ಕೊಂಡು ಹೋಗಿದ್ರೆ ಮಠಕ್ಕೆ ಹೊರಟ್ರೆ ಹಿಂಗೆ ಬಂದ್ಬಿಡುತ್ತೆ ಅಷ್ಟೇ. ಅವ್ರು ರಾಯರ ಹತ್ರ ಬರಬೇಕಂತ ಬರೋಲ್ಲ, ಅವಕ್ಕೆ ವಿಧಿ ನಿಷೇಧ ಇಲ್ಲ. ಅದೇನಿದ್ರು ಮನುಷ್ಯ ಜನ್ಮ. ಈ ಜನ್ಮ ಬಂದಾಗ, ಇಂಥ ಮಹಾನುಭಾವರು ಸಿಕ್ಕಾಗ ಅವ್ರಿಗೊಂದು ನಮಸ್ಕಾರ ಮಾಡಿದ್ರೆ ನಿಮ್ಮ ಜನ್ಮ ನೀವು ಲಕ್ಕಿ ಫೆಲೋ. ಇಲ್ಲದೇ ಇದ್ದರೆ ಅವಲಕ್ಕಿ ಫೆಲೋ. ಬೆಳಗ್ಗೆ ಅವಲಕ್ಕಿ ತಿಂದಿದ್ರಿ ಅಟ್ಟೆ, ಏನು ಪ್ರಯೋಜನ ಇಲ್ಲ. ಜನ್ಮ ಲಾಭ ಪರಪುಂಸ. ಜನ್ಮ ಲಾಭ ಯಾವುದು ಅಂದರೆ ದೊಡ್ಡವರ ದರ್ಶನ ಅಂತ ಇದ್ದಾರೆ. ಅಂತಹ ದರ್ಶನ. ಜನನವ ನೀಗುವರು. ನಿಮಗೆ ಮನುಷ್ಯ ಜನ್ಮ ಬಂದಾಗ ಸ್ವಾಮಿ ಅಂತ ಕೈ ಮುಗಿದ್ರೆ ಮುಂದೆ ಜನ್ಮವೇ ಬರಬಾರ್ದು. ಪುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತಂದರೆ ಕೃಷ್ಣ ಅಂತಾನೆ. ಇಲ್ಲಿ ಯಾಕೆ ಕೇಳ್ತೀಯ? ನಾನು ವೃಂದಾವನದಲ್ಲಿದ್ದೇನೆ, ಅಲ್ಲಿ ಹೋಗಿ ಕೇಳು ಅಂತಾನೆ. ಕೃಷ್ಣ ರೂಪದಿಂದ ಇಲ್ಲೇ ಇದ್ದಾನೆ. ನಿಮಗೆ ಜನ್ಮ ಬೇಡವಾ? ಈ ಜನ್ಮ ಬಂದಾಗ ಹೋಗಿ ಕೈ ಮುಗಿರಿ. ಯಾಕೆಂದರೆ ಈ ಜನ್ಮದಲ್ಲಿ ಕೈ ಎತ್ತಕ್ಕೆ ಬರಲ್ಲ ರೀ, ಯಾವ ಜನ್ಮದಲ್ಲೂ ಇಲ್ಲ ರೀ. ಕೈ ಎತ್ತಿದ್ರೂ ನಿಮಗೆ ಬುದ್ಧಿಪೂರ್ವಕವಾಗಿ ಎತ್ತಲ್ಲ ರೀ. ಬುದ್ಧಿ ಇದ್ದರೂ ಸ್ತೋತ್ರ ಮಾಡ್ಕೊಂಡು ಎತ್ತಲ್ಲ ರೀ. ಸ್ತೋತ್ರ ಮಾಡಿದ್ರು ಅನುಭವದಿಂದ ಎತ್ತಲ್ಲ ರೀ. ನೀವು ಸ್ತೋತ್ರ ಮಾಡುವಾಗ ಬರೀ ಬಾಯಿಂದ ವರ್ಡ್ ಬಂದರೆ ಬರಬಾರ್ದು, ಹೃದಯದಿಂದ ಅಭಿಮಾನ ಉಕ್ಕಿ ಬರಬೇಕು. ಅಂತಹ ಆ ಅವರದ್ದು ಬಂದರೆ ಸಾಕು. ಜನ ನಿನಗುವರು. ದಿನ ಸಪ್ತ ಶತವರುಷದಿ ಪರ್ಯಂತರ ಅಂದರೆ ದಿನ ಸಪ್ತ ಅಂದರೆ ಒಟ್ಟು 700 ವರ್ಷಗಳ ಕಾಲ ಇಲ್ಲಿದ್ದು, ದಿನಕರ ಶತ ತೇಜ ಜಗನ್ನಾಥ ತಾನಿಲ್ಲಿ ಅನುವಾಗಿ ತಾನಿಂದು ಜನರ ಪಾಲಿಪುದಕ್ಕನುಮಾನ ಸಲ್ಲದು. 700 ವರ್ಷಗಳ ಕಾಲ ಇದ್ದು ಸತತವಾಗಿ ಅನುಗ್ರಹ ಮಾಡ್ತಾರೆ. ಯಾರು ಡೌಟೇ ಮಾಡಬೇಡಿ ಅಂತಾರೆ. ಅನುಮಾನ ಸಲ್ಲದು. ಗುಣ ಪರಿಪೂರ್ಣ ಗೋಪಾಲ ವಿಠಲ ಅಣೋರಣೀಯ ಎಂಬುವಗೆ ಎಣೆಯಾರೋ ಜಗದೊಳಗೆ ಅಂತ ಹೇಳ್ತಾ, ಮಂತ್ರಸಿದ್ಧಿಯ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲ ತಾ ನಿಂತ ಅಂತ. ರಾಘವೇಂದ್ರ ಸ್ವಾಮಿಗಳ ಒಳಗೆ ಸ್ವಯಂ ಭಗವಂತನೇ ನಿಂತು ಎಲ್ಲ ವೈಭವದ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಅಂತ ಅವರ ಬಳಿ ತಿಳಿದು ಅವ್ರಿಗೂ ನಮಸ್ಕಾರ ಮಾಡೋಣ. ಜನ್ಮ ಸಾರ್ಥಕ, ಜನನವೇ ನೀಗುವ ಶಕ್ತಿ ಮಂತ್ರಾಲಯ ಪ್ರಭುಗಳಿಗೆ ಇರುವಂಥದ್ದು ಅಂತ ಹೇಳ್ತಾ, ಇಂತಹ ಒಂದು ಪರ್ವಕಾಲದಲ್ಲಿ ಜ್ಞಾನ ಗಂಗೆಯಲ್ಲಿ ಮುಳುಗುವ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗ್ತಾ ಮತ್ತು ಕೇಳಿದ ಎಲ್ಲ ಸಜ್ಜನ ವೃಂದಕ್ಕೂ ಭಗವಂತ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾದ ರಾಮಕೃಷ್ಣ ನರಹರಿ ವೇದವ್ಯಾಸ ರೂಪಿ ಪರಮಾತ್ಮ ಎಲ್ಲ ಇಷ್ಟಗಳ ಅಭಿವೃಷ್ಟಿಯನ್ನೇ ಕರೆಯಲಿ, ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡಲಿ, ಹೆಚ್ಚು ಹೆಚ್ಚು ಬಾರಿ ಆರಾಧನೆಯಲ್ಲಿ ಭಾಗವಹಿಸುವ ಭಾಗ್ಯ ಅವರು ಕೊಡಲಿ ಅಂತ ಕೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.